ನಮಸ್ಕಾರ ವೀಕ್ಷಕರೇ, ನಾನೀಗ ನಿಮಗೆ ತೋರಿಸ್ತಾ ಇರೋದು ಶಂಕರ ವೆರೈಟಿ ಜಾಕ್ ಫ್ರೂಟ್ ಪ್ಲ್ಯಾಂಟು. ಇದು 5 ವರ್ಷದ ಹಿಂದೆ ನಾವು ಪ್ಲ್ಯಾಂಟ್ ಮಾಡಿರೋದು. ಸುಮಾರು 4-5 ಗಿಡಗಳು ನಮ್ಮ ತೋಟದಲ್ಲಿದೆ. ಸೊ ಇದೇ ಮೊದಲನೇ ಬಾರಿಗೆ ಅದು ಕಾಯಿ ಬಿಟ್ಟಿದೆ. 5 ಗಿಡದಲ್ಲಿ ಇದು ಒಂದು ಗಿಡ ಮಾತ್ರ ಈ ವರ್ಷ ಕಾಯಿ ಬಿಟ್ಟಿದೆ. ನಿಮಗೆ ತೋರಿಸ್ತೀನಿ ನೋಡಿ. ಸೊ ಮರದ ಬುಡದಲ್ಲೇ ಕಾಯಿಗಳು ಬಂದಿದ್ದಾವೆ. ಇದು ಒಂದು ಗೊಂಚಲಲ್ಲಿ ತುಂಬ ಕಾಯಿಗಳು ಬಿಟ್ಟಿತ್ತು. ನಾನು ಎಕ್ಸ್ಪರ್ಟ್ಸ್ನ ಕೇಳಿದಾಗ ಅವರು ಎಲ್ಲನೂ ಬಿಡಬೇಡಿ, ಒಂದು ಗೊಂಚಲಿಗೆ 2 ಬಿಡಿ ಸಾಕು ಅಂತ ಹೇಳಿದ್ದಾರೆ. ವಾಟ್ಸಪ್ ಗ್ರೂಪಲ್ಲಿ ಇದೆ, ಒಂದು ಎಕ್ಸ್ಪರ್ಟ್ಸು ಒಂದು ಗ್ರೂಪ್ ಇದೆ, ಅದರಲ್ಲಿ ನಾನು ಮೆಂಬರು. ಸೊ ಅವರ ಒಂದು ಗೈಡೆನ್ಸ್ ಪ್ರಕಾರ 2 ಮಾತ್ರ ಬಿಟ್ಟಿದ್ದೀನಿ. ಇದು ಶಂಕರ ವೆರೈಟಿ ಹೆಂಗೆ ಇದು ಕ್ಲಸ್ಟರ್ ಟೈಪ್ ಆಫ್ ಇದು ಏನೋ ಹಣ್ಣುಗಳು ಬಿಡೋದು. ಒಂದೇ ಕಡೆ ಒಂದೇ ಗೊಂಚಲಲ್ಲಿ ಸುಮಾರು ಗೊಂಚಲು ಬಿಡುತ್ತೆ. ಸೊ ಆ ಥರದ ವೆರೈಟಿ ಇದು ನಾನು ಕೇಳಿದ ಪ್ರಕಾರ. ಸೊ ನಮ್ಮ ತೋಟದಲ್ಲೇ ಅದನ್ನು ನೋಡಿದ್ದೀನಿ. ಸೊ ಇದು ಕ್ಲಸ್ಟರ್ ಬೇಸ್ಡ್ ವೆರೈಟಿ. ಇದು ಕ್ಲಸ್ಟರ್ ಬೇಸ್ಡ್ ಅಂತ ತಪ್ಪಾಗುತ್ತೆ, ಅದು ಟೆಕ್ನಿಕಲ್ ವರ್ಡ್ ನನಗೆ ಗೊತ್ತಿಲ್ಲ. ಈಗಾಗಲೇ ಸುಮಾರು ಎಳೆಕಾಯಿಗಳನ್ನ ತೆಗೆದುಬಿಟ್ಟಿದ್ದೀನಿ. 4 ಮಾತ್ರ ಬಿಟ್ಟಿದ್ದೀನಿ. ಇನ್ನೂ ಕೂಡ ಅದು ಬಿಡ್ತಾ ಇದೆ. ಇದು 5 ವರ್ಷದ ಗಿಡಕ್ಕೆ ಅದು ತಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಥಿನ್ನಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಇದು ಮೇಲ್ ಫ್ಲೇವರ್, ಇದು ಫೀಮೇಲ್. ಕೆಲವರಿಗೆ ಮೇಲು ಫೀಮೇಲ್ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅಂತ ಕೇಳ್ತಿರ್ತಾರೆ. ನೋಡಿ, ಇದರಲ್ಲಿ ಮೇಲು ಇದು ಬೇಗ ಸತ್ತೋಗ್ಬಿಡುತ್ತೆ. ಇದು ಕಪ್ಪಾಗಿ ಬಿದ್ದೋಗ್ಬಿಡುತ್ತೆ. ಬಟ್ ಫೀಮೇಲ್ ಫ್ಲೇವರು ಅದು ಕಂಟಿನ್ಯೂ ಆಗುತ್ತೆ, ಅದು ದೊಡ್ಡದಾಗಿ ಬೆಳೆಯುತ್ತೆ. ಅದು ಫೀಮೇಲು. ನೋಡಿ, ಅದ್ರ ಮೇಲೆ ಈ ಥರದ ಬಿಳಿ ಇದಿರುತ್ತಲ್ಲ, ಪಾಲಿನೇಷನ್ಗೆ ಅವು ಹೆಲ್ಪ್ ಆಗುತ್ತೆ. ಸೊ ಇದು ತೆಗೆದುಬಿಡ್ತೀನಿ. ಇದರಲ್ಲೂ ಕೂಡ ಸುಮಾರು ಪೀಚ್ಗಳಿದೆ. ಇದು ಬೇಕಿಲ್ಲ, ಯಾಕೆಂದರೆ ಗಿಡಕ್ಕೆ ಅದು ಬೆಳವಣಿಗೆಗೂ ಸರಿಯಾಗಿ ಹೆಲ್ಪ್ ಆಗೋದಿಲ್ಲ. ಮತ್ತು ಈಗ ಆಲ್ರೆಡಿ ಬಿಟ್ಟಿದ್ದೀವಲ್ಲ, ಈ ಕಾಯಿಗಳು ಕೂಡ ಚೆನ್ನಾಗಿ ಮೆಚೂರ್ ಆಗಬೇಕು, ಒಳ್ಳೆ ಕ್ವಾಲಿಟಿ ಬರಬೇಕು ಅಂದರೆ ಸ್ವಲ್ಪ ಬೇರೆ ಫೀಮೇಲ್ ಫ್ಲೇವರ್ಗಳು ತೆಗೆದುಬಿಡ್ಬೇಕು. ತೆಗಿತಾ ಇದ್ದೀನಿ. ಇನ್ನೊಂದಿದೆ ಇದರಲ್ಲಿ. ಇದು ನೋಡೋಣ, ಇನ್ನೊಂದು 2 ದಿನ ಬಿಡ್ತೀನಿ. ಅದನ್ನು ಎಳೆ ಸಾಂಬಾರು ಕಾಯಿ ಆದಮೇಲೆ ಅದನ್ನು ಕಟ್ ಮಾಡ್ತೀನಿ. ಇದನ್ನು 5 ವರ್ಷದ ಪ್ಲ್ಯಾಂಟ್ ಇದು. 5 ವರ್ಷದ ಏಜ್ ಇರೋಂಥದ್ದು ಪ್ಲ್ಯಾಂಟ್ ಇದು. ನೋಡಿ, ಒಂದು 5 ವರ್ಷ ನಾವು ಅದನ್ನು ಆರೈಕೆ ಮಾಡಿದ್ರೆ ಆಮೇಲೆ ಅದಕ್ಕೆ ಹೆಚ್ಚಿಗೆ ಆರೈಕೆ ಬೇಕಿಲ್ಲ. ಸುಮಾರು ಒಂದು 80-100 ವರ್ಷ ಅದನ್ನು ನಮ್ಮನ್ನು ಸಾಕುತ್ತೆ. ನಮ್ಮ ರೈತದ್ದು ತಿಳ್ಕೊಬೇಕಾಗಿರೋದು ಅದೊಂದು 4-5 ವರ್ಷ ಅದನ್ನು ನಾವು ಆರೈಕೆ ಮಾಡಿ ಬೆಳೆಸಿದ್ರೆ ಆಮೇಲೆ ಅದನ್ನು ನಮ್ಮ ಮಕ್ಕಳು ಮೊಮ್ಮಕ್ಕಳು ಕಾಲಕ್ಕೆ ಅದು ನಮ್ಮನ್ನು ಕಾಪಾಡುತ್ತೆ. ಒಳ್ಳೆ ಕ್ವಾಲಿಟಿ ನ್ಯೂಟ್ರಿಷಿಯಸ್ ಫುಡ್ ಕೊಡುತ್ತೆ. 5 ವರ್ಷನೂ ಸಾಕ್ಲಿಕ್ಕಾಗಲ್ಲ ಅಂದರೆ ನಾವು ಮತ್ತು ಇನ್ನೇನು ಮಾಡಲಿಕ್ಕಾಗಲ್ಲ ಅಲ್ವಾ. ಕೆಲವು ರೈತರು ಹಾಕಿದ ತಕ್ಷಣ ಏನೋ ಬಂದುಬಿಡ್ಬೇಕು ಅನ್ನೋ ಥರ ಅಂದರೆ ಕೆಲವು ಜನರು ಇರುತ್ತೆ, ಅವರ ಮನಸ್ಸಿನಲ್ಲಿ ಆ ಥರ ಭಾವನೆ ಇರುತ್ತೆ. ಅದು ತಪ್ಪು. ಒಂದು 4-5 ವರ್ಷ ನಾವು ಅದನ್ನು ಕೇರ್ ತೊಗೊಂಡ್ಮೇಲೆ ಆಮೇಲೆ ಏನು ಬೇಕಿಲ್ಲ. ವರ್ಷ ಅದು ಕನಿಷ್ಠ ಒಂದು ಕೇರ್ ತೊಗೊಂಡ್ರೆ ಸಾಕು. ಅಲ್ಲಿ ಕಳೆ ತೆಗೆದು ಏನಾದರೂ ಡಿಸೀಸ್ ಇದ್ದರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಮೆಜರ್ಸ್ ತೊಗೊಂಡ್ರೆ ಸಾಕು, ನಮ್ಮನ್ನು ಕಾಪಾಡುತ್ತೆ. ಇದು ಚೆನ್ನಾಗಿ ಹಣ್ಣಾದ ಮೇಲೆ ನಿಮಗೆ ಮತ್ತೆ ಒಂದು ವಿಡಿಯೋ ತೋರಿಸ್ತೀನಿ. ನನಗೂ ಕೂಡ ಭಾಳ ಕ್ಯೂರಿಯಾಸಿಟಿ ಇದೆ, ಹೇಗೆ ಬರುತ್ತೆ ಇದು ವೆರೈಟಿ ಅಂತ ಹೇಳ್ಬಿಟ್ಟು. ಶಂಕರ ವೆರೈಟಿ ಭಾಳ ಹೆಸರುವಾಸಿ ಪಡೆದಿರುವಂಥ ವೆರೈಟಿ ಇದು. ನಿಮಗೆ ಹಣ್ಣಾದ ಮೇಲೆ ಅದನ್ನು ಕಟ್ ಮಾಡಿ ಅದರ ವೆರೈಟಿ ತೋರಿಸ್ತೀನಿ, ಆ ಒಂದು ಕ್ವಾಲಿಟಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಯಾರ್ಯಾರು ನನ್ನ ಈ ಒಂದು ವಿಡಿಯೋಗೆ ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇದ್ದೀರಾ, ದಯವಿಟ್ಟು ಕಾಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ರೀತಿಯ ನಮ್ಮ ಚಾನಲ್ಸಲ್ಲಿ ನಿಮ್ಗೆ ಯಾವ ರೀತಿಯ ಇನ್ಫಾರ್ಮೇಷನ್ ಸಿಗುತ್ತೆ ಅಥವಾ ಇನ್ನೂ ಯಾವ ರೀತಿ ಕೊಡಬೇಕು ಅನ್ನೋದು ದಯವಿಟ್ಟು ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ. ನಮಸ್ಕಾರ.